ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮಧ್ಯಪ್ರಾಚ್ಯದ ಯುದ್ಧ ಮತ್ತೊಂದು ಹಂತ ತಲುಪಿದೆ. ಇರಾನ್ ಇಸ್ರೇಲ್ ಕದನಕ್ಕೆ ಅಮೆರಿಕ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. B2 ಬಾಂಬರ್ ಎಂಬ ಬ್ರಹ್ಮಾಸ್ತ್ರ ಬಳಸಿ ಖಮೇನಿ ಪರಮಾಣು ಆಸೆಯನ್ನ ಛಿದ್ರಗೊಳಿಸಿದೆ. ಅಮೆರಿಕ ಸೇನೆಗೆ ಟ್ರಂಪ್ ಶಹಬಾಸ್ ಹೇಳಿದ್ದಾರೆ. ಜಡ್ಡಿ ಜಾರಿ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅಂತ ಇರಾನ್ ಹೇಳಿದೆ. ಅಮೆರಿಕ ದಾಳಿಗೆ ಇರಾನ್ ಕೆರಳಿ ಕೆಂಡವಾಗಿದೆ. ಇಸ್ರೇಲ್ ಮೇಲೆ ಮಿಸೈಲ್ ಮಳೆಯನ್ನೇ ಸುರಿಸಿದೆ. ಕಟ್ಟಡಗಳು ಧ್ವಂಸವಾಗಿವೆ. ದಟ್ಟ ಹೊಗೆ ಆಗಸಕ್ಕೆ ಹಬ್ಬಿ ಯುದ್ಧದ ಭೀಕರತೆಯನ್ನು ತೆರೆದಿಟ್ಟಿದೆ. ಇಸ್ರೇಲ್ ಕೂಡ ಪ್ರತಿದಾಳಿ ಮಾಡಿದೆ. ಮಧ್ಯಪ್ರಾಚ್ಯದ ಯುದ್ಧ ಮೂರನೇ ಮಹಾಯುದ್ಧಕ್ಕೆ ನಾಂದಿನ ಅನ್ನೋ ಭೀತಿ ಹುಟ್ಟಿಸಿದೆ. ವಸತಿ ಸಚಿವರ ಆಪ್ತನ ಮತ್ತೊಂದು ಕರ್ಮಕಾಂಡ ತೆರೆದುಕೊಂಡಿದೆ. ಜಮೀರ್ ಜೊತೆಗಾರ ಸರ್ಫರಾಜ್ ಖಾನ್ ನಿಯಮ ಗಾಳಿಗೆ ತೂರಿ ತಾರಕಾ ಡ್ಯಾಂನ ಹಿನ್ನೀರಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಿರೋ ಆರೋಪ ಕೇಳಿ ಬಂದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮನಿ ಕೊಟ್ಟವನಿಗೆ ಮನೆ ಆಡಿಯೋ ತಲೆಬಿಸಿ ಮಾಡಿದೆ. ಮರು ಜಾತಿ ಗಣತಿಗೆ ಸರ್ಕಾರ ಶರ ಬರೆದಾಗಿದೆ. ಇದೊಂಥರ ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಬಿಜೆಪಿಯಿಂದ ದುಂಡು ಮೇಜಿನ ಸಭೆ ನಡೆದಿದೆ. ಮರು ಜಾತಿ ಗಣತಿಗೆ ಹಿಂದುಳಿದ ಸಮುದಾಯಗಳು ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿವೆ. ಇದು ಹೃದಯಗಳ ವಿಷಯ. ಹೃದಯಾಘಾತಕ್ಕೆ ಯುವಕರೇ ಹೆಚ್ಚೆಚ್ಚು ಬಲಿಯಾಗ್ತಾ ಇದ್ದಾರೆ. ಹಾಸನದಲ್ಲಿ ಊಟಕ್ಕೆ ಕುಳಿತಿದ್ದಾಗಲೇ ಹೃದಯ ಬಡಿತ ನಿಲ್ಲಿಸಿದೆ. 35 ವರ್ಷದ ಚೇತನ್ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾನೆ. ಮಲಗಿದ್ದಾಗಲೇ ಮತ್ತೊಬ್ಬ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.